ಹೆಂಗ್ ಪರೀಕ್ಷೆ ಮಾಡ್ತಾರಂದ ಒಂದ್ ಕಣ್ಣಾಗ ರಕ್ತ ಬರಾಕಿತ್ತು. ಆಗ ಅವ ಪೂಜಾರಿ ಹೇಳ್ತಾನ, ಹೆಂಗಪ್ಪ ಈ ಲಿಂಗದ ಕಣ್ಣೊಳಗ ನೀರ್ ಬರತೈತಿ ಅಂದ್ರ ಏನು ಆಗೈತಿ, ಊರಿಗೆ ಅಪ್ಪತ್ತಿರ್ಬೇಕಂತ ಹೇಗಿಸಿಂದ ಏನ್ ಮಾಡ್ತಾನ, ಊರ್ಕೋತ ಹೋಗಿ ಊರಾಗ ಹೇಳ್ತಾನ, ಈ ಪರಮಾತ್ಮನ ಲಿಂಗದ ಕಣ್ಣಾಗ ನೀರ್ ಬರ್ತೈತಿಪ್ಪ, ನಿಮ್ಗೆ ಏನಾರು ಐತಿ ಅಂದಾಗ ಅದೇ ವೇಳೆಯೊಳಗ ಕಣ್ಣಪ್ಪ ಬರ್ತಾನ. ಅವನ ಮಂತ್ರ ಏನು, ನನ್ನಪ್ಪ ನನ್ನಪ್ಪ, ಬರೇ ನನ್ನಪ್ಪ ನನ್ನಪ್ಪ. ಆಗ ಈ ನಿನ್ನ ಕಣ್ಣಾಗ ಏನೈತಲ್ಲ, ನನ್ನ ಕನ್ನಡ ಕಿತ್ತೋಸ್ತ ಒಂದು ಕಣ್ಣು ಹಚ್ಚಿದ. ಆಗ ಎರಡನೇ ಕಣ್ಣುಗ ಅಲ್ಲಿ ರಕ್ತ ಬರಾಕಿತ್ತು. ಪರಮಾತ್ಮ ಆಟ ಇನ್ನೇನ್ ಮಾಡ್ಬೇಕಂತ ಏಕಿಸಿಂದ ಅದನ್ನು ಬಾಣನ್ನ ತೆಗೆದುಕೊಂಡು ಅದನ್ನು ಕಣ್ಣು ಕೇಳಾಕ್ ತಯಾರಾದ. ಎಕ್ಕಿತ್ತಂತ್ರ ಎರಡು ಕಣ್ಣು ಹೊಕ್ಕಾವ, ಇನ್ನು ಎಲ್ಲಿ ಹಚ್ಚಬೇಕು ಇದನ್ನ ಅಂತ ಏಕಿಸಿಂದ ಏನ್ ಮಾಡಿದ ಅಂದ್ರ, ಅವ್ ಏನ್ ಮಾಡಿದ, ಕಾಲಿಟ್ಟ ಲಿಂಗದ ಮೇಲ. ಪರಮಾತ್ಮಗೆ ಎಷ್ಟು ಆನಂದ ಆಯ್ತು ಗೊತ್ತಂದ. ಅಂತ ಭಕ್ತರು ಆ ಕಾಲಿಟ್ಕಿಸಿದ ಆ ಕಣ್ಣನ್ನು ಹಚ್ಚಿದ. ಅದಕ್ಕ ಹೇಳ್ತಾರ, ಒಮ್ಮೆ ಪರಮಾತ್ಮನ ಪೂಜೆನೆ ಮಾಡ್ತಿದ್ದ ಹರಿ ಪೂಜೆ ಮಾಡೋದ್ನಾಗ ಸಹಸ್ರ ಕಮಲದಿಂದ ಪೂಜೆನೆ ಮಾಡ್ತದ. ಪರಮಾತ್ಮನ ಪಾದ ಪೂಜೆ ಮಾಡುವಾಗ ಆ ಸಹಸ್ರ ಒಂದು ಕಮಲದೊಳಗ ಒಂದು ಕಮಲವನ್ನ ಕಡಿಮೆ ಮಾಡಿದ ಪರಮಾತ್ಮ. ಕಡಿಮೆ ಮಾಡಿದಾಗ ಯೋಗ ದೃಷ್ಟಿಯಿಂದ ನೋಡಿದ ಹರಿ ನೋಡಿದ, ಏನಪ್ಪ ಅಂದ ಕಿಸಿಂದ ಆ ಒಂದು ಕಣ್ಣನ್ನ ಕಿತ್ತ ಪರಮಾತ್ಮನ ಪಾದ ಕಿತ್ತ. ಕಣ್ಣನ್ನ ಕಿತ್ತ ಪರಮಾತ್ಮನ ಪಾದ ಕಿತ್ತ. ಶರಣ ಜನರ ಸದು ಹೃದಯ ನಳಿನದೋ ಪರಿಶೋಭಿಸಿ ಹತ್ತಿಹುದು ನಿನ್ನ ಪಾದ. ಬಿಗುರು ಶಿವ ಬರ್ಕೊಂಡ್ಬರ್ತಾರೆ. ಹರಿಯ ನಯನದ ಕುರು ವಿಡಿದಿಹುದೀಗ ಗುರು ಶಂಭುಲಿಂಗ ನಿನ್ನ ದಿವ್ಯ ಪಾದ. ಅದಕ್ಕ ಅವ್ ಏನ್ ಮಾಡಿದ, ಪರಮಾತ್ಮ ಪ್ರಸನ್ನನಾಗಿ ನಿನಗೆ ದಿವ್ಯ ಏನತಿಪ್ಪ ಅಂತಂದ್ರ ಸುದರ್ಶನ ಚಕ್ರವನ್ನ ನೀನು ಕೊಡ್ತೀನಂತ ದಾನವಾಗಿ. ಆ ಭಕ್ತಿಗೆ ಸುದರ್ಶನ ಚಕ್ರವನ್ನ ಕೊಟ್ಟತ್ತ. ಕೃಷ್ಣ ಪರಮಾತ್ಮ ಕೈಯಾಗ ನೋಡಿರಲ್ಲ ಚಕ್ರ, ಆ ಪರಮಾತ್ಮ ಕೊಟ್ಟದ್ದು ಸುದರ್ಶನ ಚಕ್ರ ಅಂತ ಒಂದು ಸುದರ್ಶನ ಚಕ್ರವನ್ನು ಕೊಟ್ಟ. ಅದಕ್ಕ ಏನಿರ್ತಪ್ಪ, ಭಕ್ತಿ ಜ್ಞಾನ ವೈರಾಗ್ಯ ಈ ಮಾನವ ಕುಲ ಉದ್ಧಾರ ಮಾಡಿ ಹೋಗ್ಬೇಕಾರ ಸಂತರ ಶರಣರ ಒಂದು ಸಂಘ ಐತಪ್ಪ ಅಂತಂದ್ರ ಏನೈತಿ, ಬರುವಂತ ದುಃಖಗಳಿಗೆ ಸಹನೆಯನ್ನು ಕೊಡುತ್ತದೆ ಅಂತ ಜ್ಞಾನವನ್ನ ನಿಮಗೆ ಕರುಣಿಸುವಂತವರು ಯಾರಪ್ಪ ಅಂತಂದ್ರ ಸದ್ಗುರುಗಳು. ಅಂತ ಗುರುಗಳು, ಆ ಗುರುಗಳೇ ಒಂದು ದಾರಿದೀಪ ಎಲ್ಲರಿಗೂ. ಅಂತ ಜ್ಞಾನವನ್ನ ನಿಮಗೆಲ್ಲರಿಗೂ ಏನೈತಪ್ಪ ಅಂದ್ರ ಸದ್ಗುರು ಪರಮಲಿಂಗೇಶ್ವರ ಸದ್ಗುರು ಸಿದ್ಧಾರೂಢರು ಕೊಟ್ಟು ಕಾಪಾಡ್ಲಿ ಅಂತ ಕೇಸಿಂದ ನನ್ನ ಮಾತುಗಳನ್ನು ಸದ್ಗುರು ಸಿದ್ಧಾರೂಢ ಶ್ರೀ ಶರಣಾರವಿಂದಕ್ಕೆ ಸಮರ್ಪಿಸಿ ಓಂ ತತ್ಸತ್.